ನಮಸ್ಕಾರ ಪ್ರಜೆಗಳೇ, ಎಲ್ಲರ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಷನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್ ಇದು ಉಡೀಸ್. ನೀವೇನು ಟೆನ್ಷನ್ ಆಗಬೇಕಾಗಿಲ್ಲ, ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ಹಂಗಂತ ನಮಗೆ ಮಧ್ಯದಲ್ಲಿ ತಿಕ್ಲದ್ದು ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಗೆದ್ಬಿಟ್ಟು ಟಿವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ ನಿಮಗೆ. ಓಕೆ, ಈಗ ನಾವು ಜಾಸ್ತಿ ಕುಯ್ಯೋದು ಬೇಡ, ಹೆಡ್ಲೈನ್ಸ್ನ ಕೇಳಿಕೊಂಡು ನೋಡ್ಕೊಂಬಂದ್ಬೋಣ. ಓಕೆ, ಪ್ಲೇ ಮಾಡ್ರ. ಏನ್ರೋ ನಾನು ಮಾತಾಡ್ತಾ ಇದ್ರೆ ನೋಡ್ಕೊಂಡು ನಿಂತು ಬಿಡ್ತೀರಲ್ರ, ಎಷ್ಟು ನೋವು ನನ್ನ ಬಗ್ಗೆ. ಮಾಡ್ರ. ರಕ್ಷಿತಾ JDSಗೆ ಸೇರ್ಕೊಂಡ ಮೇಲೆ ತಲೆ ಮೇಲೆ ಹುಲ್ಲಿನ ಗದ್ದೆನೇ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಪ್ರಚಾರ ಮಾಡಿ ಹಸಿರಾಗಿದ್ದ ತಾನೆ ಉಸಿರನ್ನೇ ಕಳ್ಕೊಂಡು ಒಣಗೋಗಿದೆ. ಮಾರ್ಕೆಟ್ನಲ್ಲಿ ತರಕಾರಿನೂ ಪರ್ಚೇಸ್ ಮಾಡ್ಬೋದು, ಹಫ್ತಾನೂ ವಸೂಲಿ ಮಾಡ್ಬೋದು. ಇದು ಆಂಟಿ ವೈರಸ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇದ್ರ ಬಗ್ಗೆ ಸಿದ್ದರಾಮಯ್ಯ ಏನಂತಾರೆ ಅನ್ನೋದನ್ನ ತೋರಿಸ್ತೀವಿ ಎರಡನೇ ಸೆಗ್ಮೆಂಟ್ನಲ್ಲಿ. ಬೆಂಗಳೂರಿಗೆ ತಲೈವ ಎಂಟ್ರಿ ಕೊಟ್ಟಿದ್ನ ನೋಡ್ಬಿಟ್ಟು ಅವ್ರನ್ನ ನೋಡಲೇಬೇಕು ಅಂತ ನಮ್ಮ ಜನ ತಲೆ ಚೆಚ್ಕೋತಾವ್ರಂತೆ. ಇದು ಈ ಹೊತ್ತಿನ ಹಣೆ ಬರಹ. ಐ ಮೀನ್ ಹೆಡ್ ಲೈನ್ಸ್. ಶಾಂಪೂನ ಇದೆ, ತಲೆ ತೊಳ್ಕೊಂಡ್ಬಿಟ್ಟೆ. ಓಕೆ, ಹಲೋ ಸರ್, ಬಂದ್ಬಿಡಿ. ಓಕೆ ಸರ್, ಬಂದೇ ಬಿಟ್ರು. ಉಪೇಂದ್ರ ಅವ್ರು ಬಂದ್ಬಿಟ್ರು, ಲೊಕೇಶನ್ ಶಿಫ್ಟ್ ಮಾಡಲ್ವಾ? ಜೊತೆಗೆ ರಕ್ಷಿತಾ ಅವರು ಬಂದಿದ್ದಾರೆ. ಬಾ ರಕ್ಷಿತಾ ಅವರು ಬಂದಿದ್ದಾರೆ ಅಂದರೆ ಸಾಕು, ಸ್ಪೀಡಾಗಿ ಕೆಲಸ ಮಾಡ್ತಿರಲ್ಲ, ಒಳ್ಳೆ ಸುಂಟ್ರುಗಾಳಿ ರೇಂಜಲ್ಲಿ ಕೆಲಸ ಮಾಡ್ತಿರಲ್ಲಪ್ಪ. ವೆರಿ ಗುಡ್, ಕೀಪ್ ಇಟ್ ಅಪ್. ಇನ್ಮೇಲೆ ಡೈಲಿ ರಕ್ಷಿತಾ ಅವ್ರನ್ನ ನಮ್ಮ ಸ್ಟುಡಿಯೋಗೆ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಹಲೋ ಮೇಡಮ್, ಅಲ್ಲ ನೀವೇನು ಫ್ರೀಯಾಗಿ ಬರ್ಬಿಡಿ ಮೇಡಮ್, ಕನ್ವಿನ್ಸ್ ಕೊಡಿಸ್ತೇನೆ. ಯಾ ಕನ್ವಿನ್ಸ್ ಕೊಟ್ರೆ ನಾಟ್ ಅ ಪ್ರಾಬ್ಲಮ್, ನಂಗೆ ಬರೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ನಾನು ಯಾಕೆ ಹೇಳಿದೆ ಅಂತಂದರೆ, ವಿತೌಟ್ ಕನ್ವಿನ್ಸು ನೀವು ಬಳ್ಳಾರಿಗೆ ಹೋಗ್ತಾ ಇರ್ಲಿವಂತೆ. ಓ ಮೈ ಗಾಡ್, ಯು ಆರ್ ರೈಟ್. ಈಗ ನೀವು JDSಗೆ ಸೇರ್ಕೊಂಡ್ರಿ, ನಮ್ದು ಏನೂ ಅಭ್ಯಂತರ ಇಲ್ಲ. ಆದರೆ ನೀವು JDSಗೆ ಸೇರ್ಕೊಂಡ್ಮೇಲೆ ತಲೆ ಮೇಲೆ ಹುಲ್ಲಿನ ಗದ್ದೆನೇ ಬೆಳೆಸ್ಕೊಂಡ್ಬಿಟ್ಟಿದ್ರಲ್ಲ. ಓ ಮೈ ಗಾಡ್, ಇದು ನಾನು ಬೆಳೆಸ್ಕೊಂಡಿರೋದಲ್ಲ. ಮತ್ತೆ ನೋಡಿ, ಯಾರೋ ನಾಟ್ಯ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅಷ್ಟು ಸಮೃದ್ಧಿಯಾಗಿ ಬೆಳ್ಕೊಂಡ್ಬಿಟ್ಟಿರೋದು. ಓ ಮೈ ಗಾಡ್, ನೋ ವೈರಸ್, ಇದು ನಾನು ಇಟ್ಕೊಂಡಿರೋದಲ್ಲ, ಕುಮಾರಸ್ವಾಮಿ ಅವರೇ ಇಟ್ಟಿರೋದು ನನ್ನ ತಲೆ ಮೇಲೆ. ಮತ್ತೆ ಹುಡುಗಾಟನೇ ಅದೇ ಅಲ್ವೇ ಅವರ ಪಕ್ಷದ ಗುರುತು, ತೆನೆ ಹೊತ್ತ ಮಹಿಳೆ. ನೀವು ಆ ತೆನೆ ಹೊತ್ಕೊಂಡು ಪ್ರಚಾರಕ್ಕೆ ಹೋಗಬೇಕು. ಬಿಸಿಲು ಅಂದೆ, ಮಳೆ ಅಂದೆ, ಅಬ್ಬಾ, ಕಲ್ಲು ಮುಳ್ಳು. ಅದಕ್ಕೆ ನೋಡಿ, ನಿಮ್ಮ ತಲೆ ಮೇಲಿರೋ ತೆನೆ ಎಲ್ಲ ಒಣಗೋಗ್ಬಿಟ್ಟಿದೆ. ನೋಡಿ, ಪ್ರಚಾರ ಮಾಡಿ ಒಣಗೋಗಿದೆ. ಮೊದಲಾಗಿದ್ರೆ ಫ್ಯಾನ್ ಇತ್ತು, ಫ್ಯಾನನ್ನು ಕೈಯಲ್ಲಿ ಹಿಡ್ಕೊಂಡು ನೋಯ್ತಾ ಇತ್ತು. ಅದಕ್ಕೆ ಹೋಲಿಸಿದ್ರೆ ಇಟ್ಸ್ ಬೆಟರ್. ಅಲ್ಲ ರಕ್ಷಿತಾ ಅವರೇ, ನಿಮಗೆ ಹೊರಿಸಿದ್ರು, ಇಷ್ಟು ಹತ್ರದ್ದ ಹೊರಿಸೋದು ಬರ ಆಗೋದಿಲ್ವ ನಿಮಗೆ ರಕ್ಷಿತಾ? ಸ್ವಲ್ಪ ಕತ್ತು ನೋಯುತ್ತೆ, ಆದ್ರೂ ಪರವಾಗಿಲ್ಲ. ನೀನಾದ್ರೂ ಇಳಿಸೋ. ಪಾಪ ಅವ್ರ ಕತ್ತಿಗೆ ಉಳ್ಕೊಂಡ್ಬಿಟ್ಟಾತು, ಆಮೇಲೆ ಉಳುಕ್ಬಿಟ್ರೆ ನಾವು ಪುತ್ತೂರು ಕಟ್ಟು ನಾವೇ ಹಾಕ್ಸ್ಬೇಕು, ಆಮೇಲೆ ನಮ್ದೇ ಕಾಸಲ್ಲಿ ಹಾಕ್ಸ್ಬೇಕು. ಮೇಡಮ್, ನಿಮ್ಮನ್ನ ನೀವು ಹೊರೋದೇ ಕಷ್ಟ, ಇದನ್ನ ಬೇರೆ ಹೊರ್ತೀರಾ? ಕೊಡಿ. ಥ್ಯಾಂಕ್ ಯು. ಕೊಟ್ಬಿಡಿ. ಹುಷಾರಾಗಿಡಿ, ಅದನ್ನ ದೇವೇಗೌಡರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಪಡ್ಕೊಂಡೆ ನಾನು ಕುಮಾರಸ್ವಾಮಿ ಅವ್ರ ಹತ್ರ, ನನ್ನನ್ನು ನಾನು ಹೊರೋದೇ ಕಷ್ಟ, ಇನ್ನು ಈ ಹೊರೇನ ಹೆಂಗೆ ಓದ್ಕೊಳ್ಳಿ ಅಂತ. ಓ ಗಾಡ್, ಅವ್ರು ನನ್ನ ಮಾತೇ ಕೇಳಲ್ಲ ಅಂತಾರೆ. ಬೆಟರ್ ನೀವು ದೇವೇಗೌಡರಿಗೆ ಹೇಳ್ಬೇಕಿತ್ತು. ನೀವು ಅವ್ರು ನೋಡ್ಕೋತಾ ಇದ್ರು. ಓ ಗಾಡ್, ಅವ್ರ ಹತ್ರ ಹೇಳ್ಬೇಕು ಅಂದರೆ 2 days ಮುಂಚೆನೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿರ್ಬೇಕು. ಯಾಕಂದರೆ ಅವರು ಯಾವಾಗಲೂ ನಿದ್ದೆ ಹೊಡಿತಾ ಇರ್ತಾರೆ. ಯುನೋ ಅಂತಿದ್ರಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅದೆಲ್ಲ ಬಿಡಿ. ಈಗ ನೀವು ರಾಜಕೀಯಕ್ಕೆ ಬಂದಿದ್ದೀರಿ, ಏನಾದರೂ ವಿಷನ್ ಇಟ್ಕೊಂಡು ಬಂದಿದ್ದೀರಾ? ಯಾ ಇಟ್ಕೊಂಡಿದ್ದೀನಲ್ಲ. ಎಂಥ ದೌರ್ಭಾಗ್ಯ ನೋಡ್ರ. ನಾನು ವಿಷನ್ ಅಂದರೆ ನೀವು ಗಾಂಧಿ ಕ್ಲಾಸ್ನಲ್ಲಿ ಕೂತ್ಕೊಂಡು ಹೊಡೆಯೋ ವಿಷಲ್ ಬಗ್ಗೆ ಮಾತಾಡ್ತಾನೆ. ವಾಟ್ ಎ ಸಿಲ್ಲಿ. ಸಿನಿಮಾದವರೆಲ್ಲ ರಾಜಕೀಯಕ್ಕೆ ಬಂದರೆ ಹಿಂಗೆ ಆಗೋದು ನೋಡಿ. ಓಕೆ, ಈಗ ಸ್ನೇಹಪೂರ್ವಕವಾಗಿ ನಮ್ಮ ಜೊತೆ ಇವತ್ತು ಸೂಪರ್ ಸ್ಟಾರ್ ಉಪೇಂದ್ರ ಅವ್ರು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಬರಿವೋಳು ಉಪೇಂದ್ರ ಅವರೇ, ಇಂಥವ್ರಿಗೆ ಫಿಲ್ಟರ್ ಇಲ್ದಂಗೆ ನೀವೇನು ಹೇಳ್ತೀರಿ? ನನಗೆ ಸಂಬಂಧಪಟ್ಟ ವಿಷಯ ಮಾತ್ರ ನಾನು ಮಾತಾಡ್ತೀನಿ. ನೀವು ಡೈರೆಕ್ಟಾಗಿ ಕ್ವಶನ್ ಕೇಳಿದ್ದೀರಾ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ನಾನು ಈಗ ಸದ್ಯಕ್ಕೆ ಮೆಂಟಲಿ ಪ್ರಿಪೇರ್ ಆಗಿಲ್ಲ. ಏನು ಉಪೇಂದ್ರ ಅವರೇ, ಪ್ರಿಪೇರ್ ಆಗಿ ಮಾತಾಡೋದಕ್ಕೆ ನೀವೇನು APS ಕಾಲೇಜು ಪ್ರೊಫೆಸರೇ? ತಮಾಷೆ ಮಾಡಬೇಡಿಪ್ಪ. ಇಷ್ಟು ದಿವಸ ಇವರು ಆರ್ಟಿಸ್ಟ್ ಆಗಿದ್ರು, ಈಗ ರಾಜಕೀಯಕ್ಕೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಓಕೆ, ಜಸ್ಟ್ ಹೋಗ್ಬೋದು, ಒಂದು ಆರ್ಟಿಸ್ಟ್ ಏನೋ ಇದಿದೆ, ಒಂದು ಹೆಸರಿದೆ, ಅಲ್ಲಿ ಹೋಗ್ಬಿಟ್ರು. ಹೌದೌದು ಉಪಿ ಅವರೇ, ಫ್ಯಾನ್ ಫಾಲೋಯಿಂಗ್ ಇದ್ದೇ ಇರುತ್ತೆ.
ಮೇಡಮ್ ನೀವು ಫ್ಯಾನ್ ಫಾಲೋಯಿಂಗು ಅಂತ ಮತ್ತೆ ಫ್ಯಾನ್ ಹಿಡ್ಕೊಂಡು ಬಳ್ಳಾರಿ ಗಿಲ್ಲಾರಿಗೆ ಹೋಗ್ಬಿಟ್ಟಿರಾ. ಓ ನೋ. ನಮ್ಮ ಉಪೇಂದ್ರ ಅವರು 2020ಕ್ಕೆ ನಮ್ಮ ದೇಶ ಹೇಗಿರಬೇಕು ಅನ್ನೋ ಕಲ್ಪನೆಯನ್ನು ಇಟ್ಕೊಂಡು ಒಂದು ತೆಗೆದೇ ಬಿಟ್ಟಿದ್ದಾರೆ. ಏನು ಸಿನಿಮಾನ ಸರ್. ಮೇಡಮ್ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಮೇಡಮ್. ವಾಟುಪಿ ನೀವೇನು ಹೇಳ್ತೀರಾ? ಗೆಲ್ತೀವಿ ಏನೋ ಮಾಡ್ತೀವಿ ಸೋಲ್ತೀವಿ ಆಮೇಲೆ ಯಾರು ಕೇಳಲ್ಲ, ಏನೋ ಒಂದು ಹೆಸರು ಏನೋ ಒಂದು ಇದು, ನಾನು MLA MP ಅದೆಲ್ಲ ನಾನು ಹೇಳ್ತಿರೋದು ಬೇರೆ. ನೋಡಿದ್ರಾ ಪ್ರಿಪೇರೇ ಆಗದೆ ಹಿಂಗೆಲ್ಲ ಮಾತಾಡ್ತೀರಿ. ನೀವು ಓಪನ್ ಆಗ್ಬೇಕು, ನೀವು ಓಪನ್ ಆಗಿ ಮಾತಾಡಬೇಕು. ಅವಾಗಲೇ ಸೂಪರ್ ಸ್ಟಾರ್ ಅನ್ನೋದ್ರ ಜೊತೆಗೆ ಓಪನ್ ಸ್ಟಾರ್ ಅನ್ನೋ ಒಂದು ಬಿರುದು ಬಂದ್ಬಿಡುತ್ತೆ. ಇಲ್ಲ ಖಂಡಿತ ಎಲ್ಲದಕ್ಕೂ ಓಪನ್ ಆಗಿದೆ, ಬಟ್ ನಾನು ರೆಡಿ ಆಗಬೇಕಷ್ಟೇ. ಇಲ್ಲಿ ಈಗ ರಕ್ಷಿತಾ ಅವರೇ, ನಮ್ಮ ಉಪೇಂದ್ರ ಅವರ ಮಾತನ್ನು ಕೇಳಿನೂ ರಾಜಕೀಯಕ್ಕೆ ಧುಮುಕ್ತೀರಾ, ಜಂಪ್ ಮಾಡ್ತೀರಾ, ಇಳಿತೀರಾ? ಯಾ ಶೋರ್. ನನಗೆ ಮಂಡ್ಯ ಜನತೆ ಆಶೀರ್ವಾದ ಇದೆ, ಶ್ರೀರಾಮುಲು ಆಶೀರ್ವಾದ ಇದೆ. ಓ ಗಾಡ್, ನನ್ನ ಬುದ್ಧಿಗೆ ಏನಾಗಿದೆ? ಖಂಡಿತ ನನ್ನ ಕುಮಾರಸ್ವಾಮಿ ಅವರು, ದೇವೇಗೌಡರ ಆಶೀರ್ವಾದ ಎಲ್ಲ ಇದೆ. ನಾನು ಖಂಡಿತ ರಾಜಕೀಯಕ್ಕೆ ಬರ್ತೀನಿ, ನಂಗೆ ಸಕ್ಸಸ್ ಸಿಗುತ್ತೆ. ಅಯ್ಯೋ ಕೇಳಿದ್ರೆ ಉಪೇಂದ್ರ ಅವರೇ, ನನಗೆ ನಗು ಬರ್ತಾ ಇದೆ, ನಿಮಗೆ ನಗು ಬರ್ತಾ ಇಲ್ವಾ? ಏನು ಮೇಡಮ್ ನೀವು ಇನ್ನೂ ಬಳ್ಳಾರಿಲೇ ಇದ್ದೀರಲ್ಲ ಮೇಡಮ್. ಅಪ್ಪು ಪಿಕ್ಚರ್ ಆಗೋಯ್ತು, ಬೇರೆ ಪಿಕ್ಚರು ಬನ್ನಿ ಮಂಡ್ಯಗೆ. ಉಪ್ಪಿ ಅವರೇ ನಕ್ಕಿದ್ ಸಾಕೀಗ. ಈಗ ಇವರು ಹೋಗೋದ್ರ ಬಗ್ಗೆ ಏನು ಹೇಳ್ತೀರಿ? ಹೇಳಿದ್ದು ಹೋದರೆ ಏನೋ ಒಂದು ಚೇಂಜಸ್ ಆಗಬೇಕು, ಅದು ಎಲ್ಲರಿಗೂ ಕಾಣಿಸೋವಂಥ ಚೇಂಜಸ್ ಆಗಬೇಕು. ಬಟ್ ನಮಗೆಲ್ಲರಿಗೂ ಏನೂ ಕಾಣಿಸ್ತಾ ಇಲ್ಲ ಚೇಂಜಸ್. ನನ್ನ ಪ್ರಕಾರ ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ ಚೇಂಜಸ್. ನಿಮ್ಗೆ ಅದೇ ರೋಡ್ ನೋಡ್ತೀರಾ, ಅದೇ ಬಡತನ ನೋಡ್ತೀವಿ, ಅದೇ ಇದು. ವಾಟುಪಿ ಹೀಗೆ ಹೇಳ್ತೀರಾ? ನಾನು ರಾಜಕೀಯಕ್ಕೆ ಬಂದರೆ ಖಂಡಿತ ಏನಾದರೂ ಒಂದು ತಂದೆ ತರ್ತೀನಿ, ಗ್ಯಾರಂಟಿ ತಂದೆ ತರ್ತೀನಿ. ಓಕೆ ಹೇಗೆ ತರ್ತೀರಾ? ವಿಷನ್ ಏನಾದರೂ ಇಟ್ಕೊಂಡಿದ್ದೀರಾ? ಇಲ್ಲ, ಇಟ್ಕೊಂಡಿದ್ದೀನಿ. ಕರ್ಮ. ಉಪ್ಪಿಯವರೇ ನಿಮ್ಮ ಭಾಷೆಯಲ್ಲೇ ಏನಾದರೂ ಹೇಳ್ಬಿಡಿಪ್ಪ. ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರ್ಬೇಕು, ನಾನು ಇದನ್ನು ತರ್ತೀನಿ ಅಂದರೆ ಹಿಂಗೆ ತರ್ತೀನಿ ಅಂತ ಜನಕ್ಕೆ ಕೇಳಿದಾಗ, ಅದನ್ನು ಹಂಗೆ ಮಾಡಿದಾಗ ಜನರು ನಂಬಿಕೆ ಬರುತ್ತೆ. ಸೊ ಅದು ಕರೆಕ್ಟ್ ರಾಜಕಾರಣ ಅಂತ ನನ್ನ ಪ್ರಕಾರ ಅಷ್ಟೇ. ಅರ್ಥ ಆಯ್ತಾ ರಕ್ಷಿತಾ ಅವರೇ? ನೀವೇನಾದರೂ ಚೇಂಜಸ್ ತರಲೇಬೇಕು. ಚೇಂಜಸ್ ಅಂದರೆ ಈಗ ನಿಮ್ಮ ಒಣಗೋಗಿರೋ ತೆನೆ ಮತ್ತೆ ಪಳಪಳ ಅಂತ ಹಸಿರಾಗಿಸ್ಬೇಕು. ಆವಾಗ ಮಾತ್ರ ಮಂಡ್ಯ ಕ್ಷೇತ್ರದಲ್ಲಿ ನಿಮಗೆ ಕಟೌಟ್ರು, ಇಲ್ಲಾಂದ್ರೆ ಗೆಟ್ ಔಟ್. ಓ ನೋ. ಆದರೂ ನಮ್ಮ ಪ್ರೇಮ್ ಅವರು ಸುಮ್ಮನೆ ಬಿಡೋದಿಲ್ಲ. ಮಂಡ್ಯದಲ್ಲಿ ಲೇ ಪಲ್ಲಲ್ಲಿ ಬ್ರದರು, ನಮ್ಮ ಸಂಜೆ ಥಿಯೇಟ್ರ್ ಮುಂದಕ್ಕೆ ಒಂದು ಪ್ರೇಮ್ ಹಾಕ್ಸ್ಬಿಡ್ಲಾ? ಪ್ರೇಮ್ ಒಂದು ಫೋಟೋ ಹಾಕಲ್ಲ, ನಮ್ಮ ರಕ್ಷಿತೊಂದು ಅಂತ ಹಾಕ್ಸ್ಬಿಡ್ತಾರೆ ಬಿಡಿ. ಅಲ್ಲ ಒಪ್ಪಿ ಅವರೇ? ಯಾ ಶೋರ್, ಖಂಡಿತ ಹಸಿರು ಮಾಡ್ತೀವಿ. ಬಟ್ ಏನಂದರೆ ನನಗನ್ಸೋದು ಅದನ್ನು ಅವ್ರು ಪ್ರೂವ್ ಮಾಡಿ ತೋರಿಸ್ಬೇಕಷ್ಟೇ. ಶೋರ್ ಉಪ್ಪಿ, ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲ ಪ್ಲಾನಿಂಗ್ ಮಾಡಿದ್ದೀನಿ. ಮಂಡ್ಯ ಜನತೆ ಯಾವತ್ತೂ ನನ್ನ ಕೈ ಬಿಡಲ್ಲ. ಮಾಡಿ ಇದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಉಪ್ಪಿಯವರೇ, ಇದಕ್ಕೆ ನಿಮ್ಮ ಕ್ವಾರ್ಟ್ರು ಕೌಂಟ್ರು. ಖಂಡಿತ ಎಲ್ಲದಕ್ಕೂ ಪ್ಲ್ಯಾನಿಂಗ್ ಬೇಕು. ಏನೇ ಒಂದು ಮಾಡಬೇಕಾದ್ರೂ ಪ್ಲ್ಯಾನಿಂಗ್ ಬೇಕು. ಅದಕ್ಕೆ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಬೇಕು. ಎಸ್ಪೆಷಲಿ ಇದೊಂದು ತುಂಬ ದೊಡ್ಡ ವಿಷಯ ನನ್ನ ಪ್ರಕಾರ. ಹೌದು ರಕ್ಷಿತಾ ಅವರೇ, ನೀವು ಯಾಕೆ ನಮ್ಮ ಅಂಬರೀಷ್ ಅವರನ್ನು ಭೇಟಿ ಮಾಡಿ ಕೆಲವೊಂದು ಸಲಹೆಗಳನ್ನು ಪಡ್ಕೋಬಾರ್ದು ಫ್ರೀಯಾಗಿ? ಅದಕ್ಕೆ ನೋಡಿ ನಾವು ಅಂಬರೀಷ್ ಅವನ್ನೇ ಕರೆಸ್ಬಿಟ್ಟಿದ್ದೀವಿ. ಲೈನಲ್ಲಿದ್ದಾರೆ. ನಮಸ್ಕಾರ ಅಂಬರೀಷ್ ಅವರಿಗೆ. ಇವತ್ತು ಕೂಡ ನೀವು ಕೋರ್ಸಲ್ಲಿದ್ದೀರಾ? ರೇಸ್ ಕೋರ್ಸಲ್ಲಿದ್ದೀರಾ? ಹಾಯ್ ಅಂಬರೀಷ್ ಅಂಕಲ್. ಹಾಯ್, ನೀನು ನಮಸ್ಕಾರ ನೀನೇ ಇಟ್ಕೊಳಮ್ಮ. ಏನಮ್ಮ ಮೊನ್ನೆ ತಾನೇ JDS ಸೇರ್ಕೊಂಡಿದ್ಯಾ? ಆಗಲೇ ಬಂದು ಕೂತ್ಕೊಂಡು ಈ ವೈರಸ್ಸು ಉಪ್ಪು ಜೊತೆ ಆಲ್ಟೆ ಹೊಡಿತಾ ಇದೆ. ಸಿಗಲಿ ಆ ಪ್ರೇಮ, ನನಗೆ ಹೇಳ್ತೀನಿ ಮಾತಾಡೋದಿದೆ. ಇರಲಿ ನೋಡು, ನೀನು ಹಿಂಗೆ ಮುಂದುವರೆದ್ರೆ ಬಳ್ಳಾರಿಯಿಂದ ಬೆಂಗಳೂರು ಕಡೆ ಬಂದಲ್ಲ, ಹಂಗೆ JDSಯಿಂದ ಮನೆ ಕಡೆ ಹೋಗ್ಬೇಕಾಗ್ತದೆ. ಆಮೇಲೆ ನನಗೆ ಟಿಕೆಟ್ ಕೊಟ್ಟಿಲ್ಲ, ಟೀ ಪುಡಿ ಕೊಟ್ಟಿಲ್ಲ, ಅಂಬಿ ಮಾಮ ಹಂಗೆ ಹಿಂಗೆ ಅಂತ ಬಂದರೆ ಚೆನ್ನಾಗಿರೋದು ನೋಡು. ಓ ಅಂಬರೀಷ್ ಅಂಕಲ್, ಈ ಥರ ಎಲ್ಲ ಹೇಳಿ ನಂಗೆ ಭಯ ಪಡಿಸ್ಬೇಡಿ. ಆದರೂ ಅಂಬರೀಷ್ ಅಂಕಲ್, ನೀವು ರಮ್ಯಾಗೆ ಎಷ್ಟು ಸಪೋರ್ಟ್ ಕೊಡ್ತೀರೋ ನನಗೂ ಅಷ್ಟೇ ಸಪೋರ್ಟ್ ಮಾಡಿ ಪ್ಲೀಸ್ ರಾಜಕೀಯದಲ್ಲಿ. ಹೌದು ಅಂಬರೀಷ್ ಅವರೇ, ಅವರು ಇತ್ತೀಚೆಗೆ ತಾನೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪಾದಯಾತ್ರೆ ಬಿಟ್ಟರೆ ಬೇರೆ ಏನೂ ತಿಳ್ಕೊಂಡಿಲ್ಲ ಅವರು. ನೀವೇನಾದರೂ ಸಲಹೆ ಕೊಡಬೇಕು ಅವರಿಗೆ. ನಿಮ್ದೊಳೆ ಕಥೆ ಐತಲ್ರಿ. ನೋಡಿ, ರಮ್ಯಾ ಏನೋ ನಮ್ಮ ಪಕ್ಷದ ಹುಡುಗಿ, ಅವಳು ಗೆದ್ದರೆ ಉರುಳು ಸೇವೆ ಮಾಡ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ದೆ. ಈಗ ಇವ್ರಿಗೋಸ್ಕರ ಏನು ಅರ್ಕೆ ಹೊತ್ಕೊಳ್ಳಿ ನಾನು? ನೋಡಿ, ನಮಗೂ ವಯಸ್ಸಾಯಿತು, ಬಿಸಿ ರಕ್ತ ನೀವೇನೋ ಮಾತಾಡ್ಬಿಡ್ತೀರ. ಒಂದು 10 ವರ್ಷ ಹೋಗಲಿ, ನಿಮಗೂ ಗೊತ್ತಾಯ್ತದೆ. ಅಷ್ಟಕ್ಕೂ ಇವ್ರಿಗೆ ಕುಮಾರಸ್ವಾಮಿ ಅವರಿದ್ದಾರೆ, ನಮ್ಮ ದೊಡ್ಡಗೌಡರಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಬಿಡ್ರಿ. ನೋಡ್ರಿ, ಯಾರು ಗೆಲ್ಲಿ ಯಾರು ಸೋಲಿ ನನಗೆ ಮಾಡೋಕ್ಕೂ ಸಿಕ್ಕಾಬಿಡೋ ಕೆಲಸ ಇದೆ. ನನ್ನನ್ನು ಬಿಟ್ಬಿಡಿ, ನಾನು ಬರ್ತೀನಿ. ಎಸ್. ಓ ರಕ್ಷಿತಾ ಅವರೇ, ಇದೇನಿದು ಪಿಕ್ಚರ್ ರಿಲೀಸ್ಗಿಂತ ಮುಂಚೆ ಥಿಯೇಟ್ರ್ ಸಮಸ್ಯೆ ಆಗುತ್ತಲ್ಲ, ಆ ಥರ ಆಗುತ್ತಲ್ಲ? ಅಯ್ಯೋ ಅಂಬರೀಷ್ ಅಂಕಲ್ಲು ರೇಸ್ ಕೋರ್ಸ್ಗೆ ಹೋಗೋ ಬ್ಯುಸಿಯಲ್ಲಿ ಇದ್ರಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ಬಿಟ್ರು. ನೀವೇನು ಹೇಳ್ತೀರಿ ಉಪಿ ಸರ್ ಅಂಬರೀಷ್ ಅವರ ಮಾತಿನ ಬಗ್ಗೆ? ನನಗೆ ಸಂಬಂಧಪಟ್ಟ ವಿಷಯ ಮಾತ್ರ ನಾನು ಮಾತಾಡ್ತೀನಿ. ಪರವಾಗಿಲ್ಲ, ಮಾತಾಡಿ. ಇದು ಆನೇರೆ, ಮಾತಾಡಿ, ನಾಚ್ಕೋಬೇಡಿ. ಹೆಣ್ಣು ನೋಡಕ್ಕೆ ಬಂದಿಲ್ಲ, ಇಲ್ಲಿ ಮಾತಾಡಕ್ಕೆ ಬಂದಿರೋದು. ಅದು ಬೇಡ. ಹೋಗ್ಲಿ ಬಿಡಿಪ್ಪ.
ರಕ್ಷಿತ್ ಅವರೇ, ನೀವು ತುಂಬ ಬೇಜಾರು ಮಾಡ್ಕೊಂಬಿಟ್ರಿ ಅನ್ಸುತ್ತೆ. ಈಗ ನೀವು ರಾಜಕೀಯಕ್ಕೆ ಬಂದಿದ್ದೀರಾ ಅಂದಮೇಲೆ ಸ್ವಲ್ಪ ಸಾಮಾನ್ಯ ಜ್ಞಾನ ಇಟ್ಕೊಂಡು ಬರಬೇಕು, ಮಡಿಕೊಂಡು ಬರಬೇಕು. ಅದಕ್ಕೆ ನಾನೊಂದು ಕ್ವಶನ್ ಕೇಳ್ತೀನಿ. ಈ ಡಬ್ಬಿಂಗ್ ಅಂದರೆ ಏನು ಗೊತ್ತಾ ನಿಮಗೆ? ಓದ್ಕೊಂಡಿದ್ದೀರಾ ಅದ್ರ ಬಗ್ಗೆ? ಓ ಮೈ ಗಾಡ್, ವಾಟ್ ವೈರಸ್, ಇಷ್ಟೊಂದು ಈಸಿ ಕ್ವಶನ್. ನನಗೇನು ಡಬ್ಬಿಂಗ್ ಅಂದರೆ ಗೊತ್ತಿಲ್ವಾ? ಡಬ್ಬಿಂಗ್ ಅಂದರೆ ಹೊರಗಡೆಯಿಂದ ಹಂಗಂಗೆ ಕತೆಗಳನ್ನ ತಂದು ಹಂಗಂಗೆ ಶೂಟ್ ಮಾಡಿ ಹಂಗಂಗೆ ರಿಲೀಸ್ ಮಾಡ್ಕೊಳ್ಳೋದಪ್ಪ, ಅಷ್ಟೇ. ವಾಟ್ ಪಿ? ಓಹೋ, ನಿಮಗೆ ರೀಮೇಕ್ಗೂ ಡಬ್ಬಿಂಗಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಮೈ ಹಸ್ಬೆಂಡ್ ಪ್ರೇಮ್. ಯಾಕೆ ತಪ್ಪಾಗಿ ಹೇಳ್ಕೊಟ್ಬಿಟ್ಟಿದ್ದಾರಾ? ಓ, ಮೋಸ್ಟ್ಲಿ ಅವರು ಇದ್ರ ಬಗ್ಗೆ ಓದ್ಕೊಂಡಿಲ್ಲ ಅನ್ಸುತ್ತೆ. ಪ್ರೇಮ್ ಅವ್ರ ಹತ್ರ ಕೇಳ್ತಿರಲ್ಲ, ಅದಕ್ಕೆ ಹೀಗೆ ಅಲ್ವಾ ಒಪ್ಪಿ ಅವರೇ? ಇದಕ್ಕೆಲ್ಲ ನೀವೇ ಕರೆಕ್ಟು. ಡಬ್ಬಿಂಗ್ ಅನ್ನೋದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಬಿಡಿಸಿ ಹೇಳಿಪ್ಪ. ಇಲ್ಲಿ ವಾಯ್ಸ್ ಓವರ್ ಬೇರೆ, ಡಬ್ಬಿಂಗ್ ಬೇರೆ. ಒಬ್ಬ ಆರ್ಟಿಸ್ಟ್ ಮಾತಾಡೋದಕ್ಕೆ ಲಿಪ್ ಸಿಂಕ್ ಮಾಡಿ ಏನೋ ಮಾತಾಡೋದಿಲ್ಲ, ಅದನ್ನು ಡಬ್ಬಿಂಗ್ ಅಂತಾರೆ. ಅದು ಡಬ್ಬಿಂಗ್ ಅನ್ನೋದು ಫಸ್ಟ್ ಜನಗಳಿಗೆ ಅರ್ಥ ಆಗಬೇಕು. ಏನು ಡಬ್ಬಿಂಗು? ಇವಾಗ ಎಷ್ಟು ಜನ ಹೆಂಗೆ ರೀಮೇಕ್ ಫಿಲಮ್ ಡಬ್ಬಿಂಗ್ ಫಿಲಮು ಅಂತಾರೆ. ರೀಮೇಕ್ ಬೇರೆ ಅದು. ಅರ್ಥ ಆಯ್ತಾ ರಕ್ಷಿತ್ ಅವರೇ? ಈಗ ಈ ಪ್ರೇಮ್ ಅವರು ಶಿವಣ್ಣವ್ರ ಕೈಗೆ ಲಾಂಗ್ ಕೊಟ್ಟಿದ್ದು ನಾನೇ ಅಂತ ಹೇಳ್ತಾ ಇರ್ತಾರಲ್ಲ, ಈಗ ಹೆಂಗೂ ಉಪೇಂದ್ರ ಪಕ್ಕದಲ್ಲಿದ್ದಾರೆ, ಅವ್ರನ್ನೇ ಕೇಳ್ಬೋಣ. ಏನಂತೀರ ಸರ್? ಅವರು ಯಾವಾಗಲೂ ನನ್ನ ಹತ್ರ ಹೇಳ್ತಿರ್ತಾರೆ, ನಾನೇ ಕಡಿಮೆ ಶಿವಣ್ಣನ ಕೈಗೆ ಲಾಂಗ್ ಕೊಟ್ಟಿದ್ದು ಅಂತ. ಬಟ್ ನನ್ಗೆ ಗೊತ್ತು ಅವ್ರು ಬಿಡೋದೆಲ್ಲ ಓಳು ಅಂತ. ಕೊಟ್ಟಿದ್ದು ಉಪೇಂದ್ರ ಅವರಲ್ವಾ? ರೈಲ್ ಬಿಡೋದನ್ನ ಕಮ್ಮಿ ಮಾಡಕ್ಕೆ ಹೇಳಿ. ರೈಲ್ ಬಿಟ್ಟರೆ ಲಾಂಗ್ ಸಮೇತ ಉಪೇಂದ್ರ ಅವರು ಬಸ್ ಹತ್ಕೊಂಡು ಮನೆ ಮುಂದೆ ಬಂದ್ಬಿಡ್ತಾರೆ. ಅದು ಬೇಕಾಗಿಲ್ಲ, ಬೇಡ. ನೋಡಿದ್ರ ಪ್ರಜೆಗಳೇ, ಇದೆಲ್ಲ ಡೂಪ್. ಇಲ್ಲಿ ರಕ್ಷಿತಾ ಡೂಪ್, ಬಟ್ ಉಪಿ ಒರಿಜಿನಲ್. ಈ ಶೂಟಿಂಗು ಟೋಟಲಿ ಡೂಪ್. ಓಕೆ, ಲೌಡ್ಮ ಲೈಟ್ ಆಫ್ ಮಾಡೋ. ಇದು ಉಡೀಸ್, ನಾನು ವೈರಸ್. ಊಟೀಸ್ನಲ್ಲಿ ಮುಂದೆ ಇದಿದೆಯಪ್ಪ. ನಿಮ್ಮನ್ನು ಹುಡುಕೊಂಡು ಗಾಂಧಿನಗರದಲ್ಲಿರೋ ಎಲ್ಲ ಲಾಡ್ಜ್ಗಳನ್ನು ನೋಡ್ಕೊಂಡು ಬಂದೆ ಸರ್. ಹೌದು, ಲಾಡ್ಜ್ಗಳನ್ನೇ ಯಾಕೆ ನೋಡ್ಕೊಂಡ್ ಬರ್ತಾ ಇದ್ರಿ ನೀವು? ಸರ್, ಈ ಕೇಳಿಸ್ಕೊಳ್ಳೋದ್ರಲ್ಲಿರೋ ಸುಖ ನೋಡೋದ್ರಲ್ಲಿ ಇಲ್ಲ ಸರ್.